ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೀಕನು ಬರೆದ ಪ್ರವಾದನಾ ಗ್ರಂಥ 6ನೇ ಅಧ್ಯಾಯ, ಚಾಪ್ಟರ್ 6 ಆಫ್ ಮೈಕಾ. ಮೀಕಾ ಅಂತ ಹೇಳಿದರೆ ಯೆಹೋವನ ಹಾಗೆ ಇರುವಂಥವರು ಯಾರು? ಹೂ ಈಸ್ ಲೈಕ್ ಅಂಟು ಯಾವೆ? ಅದನ್ನೇ ಪ್ರತಿ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತಿದ್ದೇವೆ. ಈಗ 6ನೇ ಅಧ್ಯಾಯದಲ್ಲಿ ದೇವರ 16 ಅನುಪಮತನಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 16 ಯುನೀಕ್ನೆಸ್. ದೇವರ ಹಾಗೆ ಯಾರೂ ಇಲ್ಲ ಅಂದರೆ ಅರ್ಥ ಆತನು ಅನುಪಮನು, ಆತನು ಸರಿಸಾಟಿ ಇಲ್ಲದವನು, ಆತನಿಗೆ ಯಾರನ್ನು ಹೋಲಿಸಲಾರೆವು, ಆತನಿಗೆ ಸಮಾನರು ಯಾರೂ ಇಲ್ಲ ಎಂಬಾತನು. ಹಾಗಾದರೆ ಆತನು ಯಾವ ರೀತಿಯಾಗಿ ಸರಿಸಾಟಿ ಇಲ್ಲದಾತನು ಎಂಬುದನ್ನು 16 ಅಂಶಗಳಿಂದ, ಆತನ 16 ಅನುಪಮತನಗಳನ್ನು 6ನೇ ಅಧ್ಯಾಯದಿಂದ ನೋಡಿಕೊಳ್ಳಲಿಕ್ಕೆ ಇದ್ದೇವೆ. ಬನ್ನಿರಿ, 16 ಯುನೀಕ್ನೆಸ್ ಆಫ್ ಯಾವೆ. ಮೊಟ್ಟ ಮೊದಲನೇದಾಗಿ 6ನೇ ಅಧ್ಯಾಯ ಮತ್ತು 2ನೇ ವಚನದಲ್ಲಿ ನೋಡುವಾಗ ದೇವರು ಬೆಟ್ಟಗಳೇ ಅಂತ ಕರೀತಾನ್ರಿ. ಕರೆದು ಬಿಟ್ಟು ಯೆಹೋವನ ವ್ಯಾಜ್ಯವನ್ನು ಕೇಳಿರಿ ಎಂಬುದಾಗಿ. ಹೌದು, ವ್ಯಾಜ್ಯ ಅಂತ ಹೇಳಿಬಿಟ್ಟು ನೋಡುವಾಗ ದೇವರಿಗೆ ತನ್ನ ಜನರ ವಿಷಯದಲ್ಲಿ ವ್ಯಾಜ್ಯ ಇದೆ ಎಂಬುದಾಗಿ. ಅದು ಯಾವ ಭಾಷೆ ಎಂಬುದಾಗಿ ನೋಡಿಕೊಳ್ಳುವಾಗ 6ನೇ ಅಧ್ಯಾಯ 2ನೇ ವಚನದಲ್ಲಿ ಅದು ಒಡಂಬಡಿಕೆಯ ಭಾಷೆಯಾಗಿದೆ. ಇಟ್ಸ್ ಎ ಕವನೆಂಟ್ ಲ್ಯಾಂಗ್ವೇಜ್. ಯಾಕಂದರೆ ದೇವರು ಒಡಂಬಡಿಕೆಯನ್ನು ಪಾಲಿಸಿದನು, ಆದರೆ ದೇವಜನರು ಆ ಒಡಂಬಡಿಕೆಯನ್ನು ಕೈಕೊಳ್ಳಲಿಲ್ಲ. ಆದ ಕಾರಣ ಆತನು ಆ ರೀತಿಯಾಗಿ ಒಂದು ಕೋರ್ಟ್ ಲ್ಯಾಂಗ್ವೇಜ್, ಕೋರ್ಟ್ ಭಾಷೆಯನ್ನು, ನ್ಯಾಯಾಲಯದ ಭಾಷೆಯನ್ನು ಉಪಯೋಗಿಸಿ ವ್ಯಾಜ್ಯ ಇದೆ ಎಂಬುದಾಗಿ ಹೇಳಿಬಿಟ್ಟು ಭೂಮಿಯ ಶಾಶ್ವತವಾದ ಅಸ್ಥಿವಾರಗಳೇ, ಬೆಟ್ಟಗಳೇ, ಅಸ್ಥಿವಾರಗಳೇ, ಯೆಹೋವನಿಗೆ ಆತನ ಪ್ರಜೆಯ ಮೇಲೆ ವ್ಯಾಜ್ಯವಿದೆ ಎಂಬುದಾಗಿ ಹೇಳುವುದರಲ್ಲಿ ಆತನು ಹಕ್ಕು ಸಾಧಿಸುವ ಆತನಾಗಿದ್ದಾನೆ. ಹೌದು, ಮೊದಲನೇದು ದೇವರ ವ್ಯಾಜ್ಯದ ಅನುಪಮತನ, ಎರಡನೇದಾಗಿ ಆತನ ಪ್ರಜೆಯ ಬಗ್ಗೆ ಅನುಪಮತನ. ಯಾಕಂದರೆ ಆತನು ಇಸ್ರಾಯೇಲಿನೊಂದಿಗೆ ವಿವಾದಿಸ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ನನ್ನ ಪ್ರಜೆಯೇ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಆತನ ಸ್ವಂತತ್ವ, ದಿ ಓನರ್ಶಿಪ್, ಒಡಂಬಡಿಕೆಯಲ್ಲಿ ಆತನು ನಮ್ಮನ್ನು ಸ್ವಂತ ಮಾಡಿಕೊಂಡದ್ದನ್ನು ಇದು ತೋರಿಸ್ತದೆ. ಆದ ಕಾರಣ ಮೊದಲನೇದು ಆತನ ವ್ಯಾಜ್ಯ ಅನುಪಮ, ಎರಡನೇದು ಆತನ ಪ್ರಜೆ ಅಂತ ಹೇಳುವಾಗ ಅದರಲ್ಲಿ ಅನುಪಮತನ, ಮೂರನೇದಾಗಿ ಆತನ ಸವಾಲು ಕೂಡ ಅನುಪಮವಾದದ್ದೇ. ಈವನ್ ದ ಚಾಲೆಂಜ್ ಆಫ್ ಗಾಡ್ ಈಸ್ ಯುನೀಕ್. ಹೇಗೆ ಚಾಲೆಂಜ್ ಮಾಡ್ತಾನೆ ನೋಡೋಣ ಬನ್ನಿರಿ. ನಿನ್ನನ್ನು ಯಾವ ವಿಷಯದಲ್ಲಿ ಬೇಸರಗೊಳಿಸಿದೆ? ದೇವರು ಕೇಳೋದು. ನನ್ನ ಮೇಲೆ ಸಾಕ್ಷಿ ಹೇಳು. ದೇವರು ಚಾಲೆಂಜ್ ಮಾಡೋದು. ನನ್ನ ಪ್ರಜೆಯೇ, ನಾನು ನಿನಗೆ ಏನು ಮಾಡಿದೆ? ಏನು ಮಾಡಿದೆ? ಯಾವ ವಿಷಯದಲ್ಲಿ ಬೇಸರಗೊಳಿಸಿದೆ? ನನ್ನ ಮೇಲೆ ಸಾಕ್ಷಿ ಹೇಳು. ಯಾರಾದರೂ ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯನಾ? ಆದರೆ ಎಂಥವನಾಗಿದ್ದಾನೋ ಅಂಥವನಾಗಿಯೇ ಇರುವಾತನು ಸವಾಲಿಸುವಂಥದ್ದನ್ನು ನೋಡ್ತೇವೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 4ನೇ ವಚನದಲ್ಲಿ ದೇವರ 4ನೇ ಅನುಪಮತನವನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಆತನು
ಆತನು ವಿಮೋಚಿಸಿದಾತನು. ಯಾಕಂದರೆ ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ದಾಸತ್ವದಿಂದ ಬಿಡಿಸಿದೆನು. ಐ ಸೇವ್ಡ್ ಯು ಫ್ರಮ್ ದ ಬಾಂಡೇಜ್ ಆಫ್ ಸ್ಲೇವರಿ. ದಾಸತ್ವದಿಂದ ಬಿಡಿಸಿದಾತನು, ಬಿಡಿಸಲು ಶಕ್ತನಾಗಿರುವಾತನು. ನಾವು ದಾಸತ್ವದಲ್ಲಿ ಇರಬೇಕಾಗಿಲ್ಲ. 5ನೇದಾಗಿ ಅದೇ 4ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಮೋಶೆ, ಆರೋನ್, ಮಿರ್ಯಾಮ ಇಂಥವರನ್ನು ನಿನಗೆ ನಾಯಕರನ್ನಾಗಿ ಕಳುಹಿಸಿದೆನು. ಯಾರಿದನ್ನು ಅರೇಂಜ್ ಮಾಡಿದ್ದು? ದೇವರು. ಮಹಾಯಾಜಕನಾದ ಆರೋನ್, ಪ್ರವಾದಿಯಾದಂಥ ಮೋಶೆ, ಸಹೋದರಿಯರಿಗೆ ಪ್ರವಾದಿನಿ ನಾಯಕಿಯಾಗಿ ಮಿರ್ಯಾಮಳು, ಇದನ್ನೆಲ್ಲ ಡೆಲಿಗೇಟ್ ಮಾಡಿದವರು, ತನ್ನ ಪರವಾಗಿ ನಾಯಕತ್ವ ನಡೆಸುವಂತೆ ನೇಮಿಸಿದವರು ದೇವರು. ಅದರಲ್ಲಿ ಆತನು ಅನುಪಮನಾಗಿದ್ದಾನೆ. ಅನಂತರ 5ನೇ ವಚನದಲ್ಲಿ 2ನೇ ವಾಕ್ಯ ಭಾಗ ನಾವು ನೋಡುವಾಗ, ಯೆಹೋವನ ಧರ್ಮ ಕಾರ್ಯಗಳು ನಿಮ್ಮ ಗ್ರಹಿಕೆಗೆ ಬರುವ ಹಾಗೆ ಅಂತ ಹೇಳುವಾಗ, ದ ಡೀಡ್ಸ್ ಆಫ್ ಗಾಡ್, ದೇವರ ಒಂದು ಅದ್ಭುತಗಳು, ಧರ್ಮ ಕಾರ್ಯಗಳು, ನೀತಿ ಕಾರ್ಯಗಳು ಅಂತ. 7ನೇದಾಗಿ 6ನೇ ಅಧ್ಯಾಯ ಮೀಕನ ಗ್ರಂಥದಲ್ಲಿ ದೇವರ 16 ಅನುಪಮತನಗಳನ್ನು ನೋಡಿಕೊಳ್ತಿದ್ದೇವೆ. ಈಗ 6 ನಾವು ನೋಡಿದ್ದೀವಿ, ಇನ್ನು 10 ಅನುಪಮತನಗಳನ್ನು ನಾವು ನೋಡಿಕೊಳ್ತೀವಿ. ದೇವರು ಯಾವ ರೀತಿಯಾಗಿ ಸ್ಪೆಷಲ್ ಆಗಿದ್ದಾರೆ, ವಿಶೇಷವಾಗಿದ್ದಾರೆ, ವ್ಯತ್ಯಾಸವಾಗಿದ್ದಾರೆ, ಸರಿಸಾಟಿ ಇಲ್ಲದ, ಅಂದರೆ ಸಮಾನರು ಆತನಿಗೆ ಯಾರೂ ಇಲ್ಲ ಎಂಬ ರೀತಿಯಲ್ಲಿ. 6ನೇ ವಚನ, 6ನೇ ಅಧ್ಯಾಯ 6ನೇ ವಚನ ಮೀಕನ ಗ್ರಂಥದಲ್ಲಿ, ನಾನು ಯೆಹೋವನ ಸನ್ನಿಧಿಯಲ್ಲಿ ಅಂತ ನೋಡುವಾಗ ದೇವರ ಸನ್ನಿಧಾನದ ವೈಶಿಷ್ಟ್ಯತೆ, ದ ಸ್ಪೆಷಾಲಿಟಿ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್. ಹೌದು. ಅದಾದ ನಂತರ 2ನೇ ಭಾಗ 6ನೇ ವಚನದ, ಯಾವುದನ್ನು ಅರ್ಪಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ. ಮಹೋನ್ನತದಲ್ಲಿ, ಇನ್ ಹಿಸ್ ಎಕ್ಸಾಲ್ಟೇಷನ್ ಈಸ್ ಯುನೀಕ್. ಆತನ ಹೆಸರು ಎಲ್ಲ ಹೆಸರಿಗಿಂತಲೂ ಮಹತ್ತಾದದ್ದು. ಹೌದು, ಅಂಥ ದೇವರು, ಆತನು ಆರಾಧನೆಗೆ ಯೋಗ್ಯವಾದಂಥ ದೇವರಾಗಿದ್ದಾನೆ. ಮತ್ತು 7ನೇ ವಚನದಲ್ಲಿ, 6ನೇ ಅಧ್ಯಾಯ 7ನೇ ವಚನ ಮೀಕನ ಗ್ರಂಥದಲ್ಲಿ ನೋಡುವಾಗ ದೇವರು ತೈಲ, ಸಾವಿರಾರು ಕಾಣಿಕೆಗಳು, ಯಜ್ಞ ಹೋಮಗಳು ಇವೆಲ್ಲ ತಂದು ದೇವರನ್ನು ಮೆಚ್ಚಿಸ್ಬೋದು ಅಂತ ಅಂದುಕೊಳ್ತಾ ಇದ್ರು. ಆದರೆ ದೇವರು ಹೇಳುವಂಥದ್ದು, ಯೆಹೋವನು ಮೆಚ್ಚಾನು. ಅಂದರೆ ದೇವರು ದೈಹಿಕವಾದ, ಭೌತಿಕವಾದ, ಆರ್ಥಿಕವಾದ ವಸ್ತುಗಳಿಗೆ ಮೆಚ್ಚುವುದಿಲ್ಲ. ಯಾಕಂದರೆ ಅದನ್ನು ಒಳ್ಳೆ ಮನಸ್ಸಿನಿಂದ ಕೊಟ್ಟರೆ ಪರವಾಗಿಲ್ಲ. ಆದರೆ ಆ ಒಳ್ಳೆ ಮನಸ್ಸಿನಿಂದ ಕೊಡದೆ ಬೇರೆ ಎಲ್ಲವನ್ನು ಏನೆಲ್ಲ ಕೊಟ್ಟರೂ ಕೂಡ ಆತನು ಮೆಚ್ಚುವುದಿಲ್ಲ. ಆ ರೀತಿಯಲ್ಲಿ ಆತನ ಅನುಪಮನು. ಒಂದು ವೇಳೆ ದೇವರಿಗೆ ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲೋ ಎಂಬುದಾಗಿ ಹೇಳಿದಾಗಿಲ್ಲ. ಆತನೇ ತನ್ನ ಚೊಚ್ಚಲ ಮಗನನ್ನು ಅರ್ಪಿಸಿದಾಗ ಆತನಿಗೆ ನಮ್ಮ ಚೊಚ್ಚಲು ಮಗನನ್ನು ಕೊಡುವಂಥದ್ದು ಅಗತ್ಯತೆ ಇಲ್ಲ. ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು ಬೇಕಾಗಿಲ್ಲ. ಹಾಗಾದರೆ ದೇವರನ್ನು ಮೆಚ್ಚಿಸುವುದು ಹೇಗೆ ಆತನು ತೋರಿಸಿದ್ದಾನಂತೆ. 10ನೇದಾಗಿ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನಿಗೆ ತೋರಿಸಿದ್ದಾನಷ್ಟೇ. ದೇವರು ತೋರಿಸಿದ್ದಾನೆ. God has shown you what is good.
ನೋಡೋಣ ಬನ್ನಿರಿ 6ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ತೋರಿಸಿದ ಒಳ್ಳೆಯವುಗಳು. ಮೊದಲನೇದು ಏನಂದರೆ ನ್ಯಾಯವನ್ನು ಆಚರಿಸುವುದು. 6:8 ಮೀಕ. ಎರಡನೇದು ಕರುಣೆಯಲ್ಲಿ ಆಸಕ್ತನಾಗಿರೋದು. ಬರೀ ಕರುಣೆ ತೋರಿಸೋದಲ್ಲ, ಕರುಣೆಯಲ್ಲಿ ಆಸಕ್ತನಾಗಿರೋದು. ಈಗರ್ ಇನ್ ಶೋಯಿಂಗ್ ಮರ್ಸಿ. ಮೂರನೇದು ನಿನ್ನ ದೇವರಿಗೆ ಅಥವಾ ದೇವರ ಮುಂದೆ ನಮ್ರವಾಗಿ ನಡ್ಕೊಳ್ಳೋದು. ಜೀವಮಾನವೆಲ್ಲ ನಾನು ನನ್ನ ದೇವರ ಮುಂದೆ ನಮ್ರವಾಗಿ ನಡ್ಕೊಳ್ಳೋ ಬಯಸ್ತೇನೆ. ಇನ್ನೊಂದು ಸರಿ ಹೇಳ್ತೇನೆ, ನನ್ನ ಜೀವಮಾನವೆಲ್ಲ ನನ್ನ ದೇವರ ಮುಂದೆ ನಮ್ರವಾಗಿ ನಡೆಯ ಬಯಸ್ತೇನೆ. ಕೆಲವು ಸಾರಿ ಮರ್ತೋಗ್ತೇನೆ. ಯಾಕೆ? ಅನೇಕ ಸಾರಿ ಮರ್ತೋಗ್ತೇನೆ. ಆದರೆ ಇದನ್ನು ಜೀವಮಾನವೆಲ್ಲ ನಾವು ನೆನಪಿಟ್ಟುಕೊಂಡು ಅದರಂತೆ ನಡೆಯೋದನ್ನು ದೇವರು ಬಯಸ್ತಾನೆ. ಹಾಗಾದರೆ ಆ ವಿಷಯದಲ್ಲಿ ನೋಡುವಾಗ ದೇವರು ಅನುಪಮನು. ಆತನ ಮುಂದೆ ನಮ್ರವಾಗಿ ನಡ್ಕೊಂಡ್ರೆ ಸಾಕು. ಭಾಳ ಪ್ರಾಮುಖ್ಯ. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ದೇವರ ಅಪೇಕ್ಷೆ ಅದು ಕೂಡ ಅನುಪಮವಾದದ್ದು. ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ಆಫ್ ಗಾಡ್ ಈಸ್ ಯುನೀಕ್. ಆತನ ಅಪೇಕ್ಷೆ ಇಷ್ಟೇ, ಬೇರೇನಿಲ್ಲ. 6ನೇ ಅಧ್ಯಾಯದ 9ನೇ ವಚನದಲ್ಲಿ ಯೆಹೋವನು ದನಿಗೈದು ಪಟ್ಟಣದ ಕಡೆಗೆ ಕೂಗುತ್ತಾನೆ. ಯಾಕಂತ ಹೇಳಿದರೆ ಗಾಡ್ ಕಾಲ್ಸ್, ಗಾಡ್ ಗೆಟ್ಸ್ ದಿ ಅಟೆನ್ಷನ್. ದೇವರು ಗಮನ ಸೆಳೆಯೋದು ಯಾಕಂತ ಹೇಳಿದ್ರೆ ನಮ್ಮ ಒಳ್ಳೆಯದಕ್ಕಾಗಿ. ಅನಂತರ ದೇವರು ಆ ಒಂದು ಅಧಿಕಾರ ನಮ್ಮ ಮೇಲೆ ಇರುವುದರಿಂದ 13ನೇ ವಚನದಲ್ಲಿ 6:13 ಮೀಕ, ನಿನಗೆ ಕ್ರೂರವಾದ ಪೆಟ್ಟು ಹಾಕುವೆನು. ಗಾಡ್ ಹರ್ಟ್ಸ್. ಒಬ್ಬ ಶಸ್ತ್ರಚಿಕಿತ್ಸಕನು, ಒಬ್ಬ ಸರ್ಜನ್ ಯಾವ ರೀತಿಯಾಗಿ ಆ ಕ್ಯಾನ್ಸರನ್ನು ತೆಗೆದು ಹಾಕಿ ವಾಸಿಯಾಗಲಿ ಅಂತ ಹೇಳ್ಬಿಟ್ಟು ಆ ಕ್ರೂರವಾದ ನೋವಿನ ಒಂದು ಪೆಟ್ಟು ಅಥವಾ ಶಸ್ತ್ರಚಿಕಿತ್ಸೆ ಮಾಡುವ ಹಾಗೆ ದೇವರು ಪ್ರೀತಿಯಿಂದ ಅದನ್ನು ಮಾಡುವಾತನಾಗಿದ್ದಾನೆ. ಯಾಕಂತ ಹೇಳಿದರೆ ಯೆರೆಮೀಯನ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. ಭಾಳ ಈ ಸಂದರ್ಭದಲ್ಲಿ ಅದನ್ನು ನಾವು ನೆನಪಿಟ್ಟುಕೊಳ್ಳುವಂಥದ್ದು ಒಳ್ಳೆಯದು. 3ನೇ ಅಧ್ಯಾಯ ಪ್ರಲಾಪ ಎಂಬ ಯೆರೆಮೀಯನ ಪ್ರಲಾಪದಲ್ಲಿ ಆ ಮಾತು ಇದೆ. ಪ್ರಲಾಪ ಅಂತ ಹೇಳಿದರೆ ಅದು ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ನಾವು ತಿಳ್ಕೊಳ್ತೇವೆ. ಆದರೆ ಪ್ರಲಾಪದಲ್ಲಿ ದೇವರು ತನ್ನ ಒಂದು ಇಷ್ಟವನ್ನು ವ್ಯಕ್ತಪಡಿಸ್ತಾನೆ. 3ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು, ಅಥವಾ 33, ನೆನಪಿಟ್ಕೊಳ್ಳಿಕ್ಕೆ ಈಸಿ, 3ನೇ ಅಧ್ಯಾಯ 33ನೇ ವಚನ, ನರಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ಯಾಕಂತ ಹೇಳಿದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಜಜ್ಜುವುದೇ ಆತನ ಸಂಕಲ್ಪವಾಗಿರುವುದರಿಂದ ನಮ್ಮನ್ನು ಜಜ್ಜುವುದು ಆತನಿಗೆ ಇಷ್ಟವಿಲ್ಲ. ಆದರೂ ಕೂಡ ಅಪರೂಪವಾಗಿ ಆತನು ಶಸ್ತ್ರಚಿಕಿತ್ಸೆಯನ್ನು ಮಾಡುವ ವಿಷಯದಲ್ಲಿ ನಮಗೆ ಸ್ವತಂತ್ರ ಚಿತ್ತವನ್ನು ಕೊಟ್ಟಿದ್ದಾನೆ, ಒತ್ತಾಯ ಅಲ್ಲ. ಸರಿ, 6ನೇ ಅಧ್ಯಾಯ ಮೀಕನ ಗ್ರಂಥ 14-15 ವಚನಗಳಲ್ಲಿ ನಾವು ನೋಡುವಂಥದ್ದೇನೆಂದರೆ ದೇವರ ಶುದ್ಧೀಕರಣ, ಗಾಡ್ಸ್ ಕ್ಲೆನ್ಸಿಂಗ್. ಯಾಕಂದರೆ ದೇವರು ಏನಾದರೂ ಅಶುದ್ಧಿಯನ್ನು ನೋಡುವಾಗ ದೇವರು ತನ್ನದೇ ಆದ ರೀತಿಯಲ್ಲಿ ಶುದ್ಧೀಕರಿಸುವಂಥ ವಿಧಾನವನ್ನು 6:14-15 ನೋಡ್ತೇವೆ.
ಕೊನೆಯದಾಗಿ ದೇವರು ಮಾಡುವಂಥದ್ದು ಏನಂತ ಹೇಳಿದರೆ ಪ್ರತೀಕಾರವನ್ನು ಮಾಡ್ತಾನೆ ರೀ. ಕೊನೆಯದಾಗಿ ವ್ಯಾಜ್ಯ ಸ್ಟಾರ್ಟ್ ಮಾಡಿ 6ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ತನ್ನ ಜನರಿಗೆ ವ್ಯಾಜ್ಯ ಇದೆ ಅಂಥೇಳಿ ದೇವರು ತನ್ನ ಜನರ ವಿಷಯದಲ್ಲಿ, ತನ್ನ ವಿಮೋಚನೆ ವಿಷಯದಲ್ಲಿ, ತನ್ನ ಕೃತ್ಯದ ಬಗ್ಗೆ, ತನ್ನ ಸನ್ನಿಧಾನದ ಬಗ್ಗೆ, ತನಗೆ ಮೆಚ್ಚಿಸುವಂಥದ್ದು ಯಾವುದಂತ ಹೇಳಿಬಿಟ್ಟು ದೀನತ್ವದ ಬಗ್ಗೆ, ನಿರೀಕ್ಷೆಯ ಬಗ್ಗೆ, ಕರೆಯ ಬಗ್ಗೆ, ಹಾನಿಯ ಬಗ್ಗೆ, ಶುದ್ಧೀಕರಣದ ಬಗ್ಗೆ, ಕೊನೆಯದಾಗಿ ನ್ಯಾಯ ತೀರಿಸುವುದರ ಬಗ್ಗೆ ಮಾತಾಡ್ತಾನೆ ರೀ. ಹೌದು, ಆತನು ಅನುಪಮನಾಗಿದ್ದಾನೆ. ಮತ್ತೊಂದು ಆವರ್ತಿ 6ನೇ ಅಧ್ಯಾಯ 8ನೇ ವಚನದಿಂದ ನಾವು ಮುಗಿಸ್ಬೇಕು. ಯಾಕಂದರೆ ದೇವರು ನಮ್ಮ ಕಡೆಯಿಂದ ಅಪೇಕ್ಷಿಸುವುದು ಏನು? ಈ 16 ವಿಷಯಗಳನ್ನು 3 ಮಾತಿನಲ್ಲಿ ಹೇಳ ಬಯಸ್ತೇನೆ. ಅದೇನೆಂದರೆ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತರಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಈ 3ಅನ್ನೇ ಹೊರತು ಯೆಹೋವನು ಅನುಪಮನಾದ ದೇವರು ನಮ್ಮಿಂದ ಇನ್ಯಾವುದನ್ನು ಅಪೇಕ್ಷಿಸುವುದಿಲ್ಲ ಅಂತೆ. ಆದ ಕಾರಣ ನ್ಯಾಯ, ಕರುಣೆ, ದೀನತ್ವ. ನ್ಯಾಯ, ಕರುಣೆ, ದೀನತ್ವ. ಈ ದೀನತ್ವ ದೇವರಿಗೆ ನಂಬರವಾಗಿ ನಡ್ಕೊಳ್ಳುವಾಗ ನಮಗೆ ಹೆಚ್ಚೆಚ್ಚಾಗಿ ಆತನು ಕೃಪೆಯನ್ನು ಕೊಡ್ತಾನೆ. ಈ 3ಅನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ದೀನತ್ವ. ತಗ್ಗಿಸಿಕೊಂಡಂಥ ವ್ಯಕ್ತಿ ನ್ಯಾಯವನ್ನು ಮಾಡ್ತಾರೆ, ತಗ್ಗಿಸಿಕೊಂಡಂಥ ವ್ಯಕ್ತಿ ಕರುಣೆ ಆತನಾಗಿರ್ತಾನೆ. ಯಾಕಂದರೆ ದೇವರು ಕೂಡ ದೀನನಾದ ದೇವರು. ಅದನ್ನೇ ಯೇಸು ಕ್ರಿಸ್ತನ ಜೀವನದಲ್ಲಿ ದೇವರು ರುಜುಪಡಿಸಿದ್ದು ಆಯಿತು. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ಆತನು ದೇವರಿಗೆ ಸರಿಸಮಾನನಂತ ಆತನು ಎಣಿಸಿಕೊಳ್ಳದೆ ತನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಭೂಮಿಗೆ ಕಾಣಿಸಿಕೊಂಡನು, ಯೇಸು ಕರ್ತನು ಎಂಬ ಹೆಸರಲ್ಲಿ. ಹಾಗಿರುವಾಗ ಆ ಫಿಲಿಪ್ಪಿ 2ರಲ್ಲಿ ಒಂದು ಮಾತು ಇದೆ, ಅದನ್ನು ಓದಿ ನಾವು 6ನೇ ಅಧ್ಯಾಯವನ್ನು ಮುಕ್ತಾಯ ಮಾಡೋಣ. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ ಪೌಲನು ಹೇಳಿಬಿಟ್ಟು ಒಂದು ಮಾತು ಹೇಳ್ತಾನೆ, ಭಾಳ ಚೆನ್ನಾಗಿದೆ. ಅದನ್ನು ನಾವು ದೀನತ್ವ ಅಂತ ಹೇಳಿದ್ನಲ್ವ, ಅದಕ್ಕೆ ಈ ಮಾತು ಹೇಳಬೇಕಾಗ್ತದೆ. 2ನೇ ಅಧ್ಯಾಯ ಫಿಲಿಪ್ಪಿ ಮತ್ತು 5ನೇ ವಚನ ಈ ರೀತಿಯಾಗಿದೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಏನು ಮನಸ್ಸು ಕ್ರಿಸ್ತ ಯೇಸುವಿನಲ್ಲಿತ್ತು? ದೀನತ್ವದ ಮನಸ್ಸು, ದೀನತ್ವದ ಮನಸ್ಸು. ಆದುದರಿಂದ ಮೀಕ ಅಂತ ಹೇಳಿದರೆ ನಿನಗೆ ಸಮಾನರು ಯಾರೂ ಇಲ್ಲ ಎಂಬುದಾಗಿ. ಹೌದು, ಯೇಸು ಕ್ರಿಸ್ತನಿಗೆ ಸಮಾನರು ಯಾರೂ ಇಲ್ಲ ದೀನತ್ವದಲ್ಲಿ. ಅದಕ್ಕೆ ಆತನು ನನ್ನಿಂದ ಈ ದೀನತ್ವ ಕಲಿತುಕೊಳ್ಳ್ರಿ ಅಂತ ಆಹ್ವಾನಿಸ್ತಾನೆ. ಅದೇ ರೀತಿಯಾಗಿ ಮೀಕನು ತನ್ನ ಮುಖಾಂತರವಾಗಿ ತಂದೆ ದೇವರ ಅನುಪಮತನವನ್ನು 6ನೇ ಅಧ್ಯಾಯದಲ್ಲೂ 16 ರೀತಿಯಿಂದ ವ್ಯಕ್ತಪಡಿಸ್ತಾನೆ. ಈ ವಾಕ್ಯದ ಬೆಳಕಿನಲ್ಲಿ ನಾವುಗಳು ಬಾಳುವಂತೆ ದೇವರು ಸಹಾಯ ಮಾಡಲಿ. 6ನೇ ಅಧ್ಯಾಯ ಮೀಕನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.